ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಒಂದ್ ವೇಳೆ ನಂದನ್ ಪೂರ್ವಿ ಮಧ್ಯೆ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದ್ರೆ ಯಾರನ್ನ ಆಯ್ಕೆ ಮಾಡ್ಕೋತೀಯ? ಯಾಕಮ್ಮಾಜಿ ಹಿಂಗೆ ಕೇಳ್ತಿದ್ದೀರಾ? ಅಂದ್ರೆ ನಿನಗೆ ತವ್ರ ಮನೆ ಮುಖ್ಯನಾ ಅಥವಾ ಗಂಡನ ಮನೆ ಮುಖ್ಯನಾ ಅನ್ನೋ ಅರ್ಥದಲ್ಲಿ ಕೇಳಿದೆ ಅಷ್ಟೆ. ಈ ಮನೆಯವ್ರ ಸಂತೋಷ ನನಗೆ ಮುಖ್ಯನೇ. ಆದರೆ ಒಂದು ಹೆಣ್ಣಿಗೆ ತನ್ನ ತವ್ರ ಮನೆ ಮೇಲೆ ಒಂದು ಹಿಡಿ ಪ್ರೀತಿ ಕಾಳಜಿ ಹೆಚ್ಚಾಗೇ ಇರುತ್ತಲ್ವಾ. ನನಗೂ ಹಾಗೇನೆ. ಅತ್ತೆವ್ವ ಅವ್ವ ಅಪ್ಪಯ್ಯ ಎಲ್ರೂ ಖುಷಿಯಾಗಿರ್ಬೇಕು. ಪಾವನಿ ಚೆನ್ನಾಗಿ ಓದ್ಕೋಬೇಕು. ಪೂರ್ವಿನೂ ತನ್ನ ಗಂಡನ ಮನೆ ಸೇರ್ಬೇಕು. ಅಂದ್ರೆ ಪೂರ್ವಿ ಮದ್ವೆ ಆಗ್ಬೇಕು, ಅವಳು ಚೆನ್ನಾಗಿರ್ಬೇಕು, ಮತ್ತೆ ಹಂಗೆ ಅವಳು ಓದ್ನು ಮುಂದುವರ್ಸ್ಬೇಕು ಅನ್ನೋದೇ ನನ್ನ ಯೋಚನೆ. ಹೌದು, ನಿಂದು ನಂದಂದು ಏನ್ ಜಗಳ? ಏನಿಲ್ಲ ಅಮ್ಮಾಜಿ. ಅವನು ಹಾಗೆ ಜಗಳ ಮಾಡ್ತಾ ಇರ್ತಾನೆ. ಈಗ ನೀನಾಗಿ ನೀನು ಹೋಗಿ ಮಾತಾಡ್ಸ್ಬಿಟ್ರೆ, ಓ ನಾನು ಎಷ್ಟು ಜಗಳ ಮಾಡಿದ್ರು ಇವಳು ಮತ್ತೆ ಬಂದು ಮಾತಾಡ್ಸದ್ದಲ್ಲ ಅಂತ ಸದ್ರ ತಗೊಂಡು ಅವ್ನು ಸುಧಾರಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನಾಗ ನೀನೇ ಹೋಗಿ ಮಾತಾಡಿಸ್ಬೇಡ, ಅವನಾಗ ಅವನೇ ಬಂದು ಮಾತಾಡಿಸ್ಲಿ, ಸರಿನಾ? ಪಾಪ ನಂದನವರು ನನ್ನ ಹತ್ರ ಚೂರು ಜಗಳ ಮಾಡಿಲ್ಲ. ಆದ್ರೆ ಎಲ್ರು ನಮ್ಮಿಬ್ರು ಮಧ್ಯೆ ಜಗಳ ಆಗೈತೆ ಅನ್ಕೊಂಡಿದ್ದಾರೆ. ಸರಿ, ಯಾಕೋ ಒಂಥರ ಇದೆಯಾ? ಓ, ನಂದನ್ನು ಮಾತಾಡಿಸ್ತಾ ಇಲ್ಲ ಅಂತ ನಿನಗೆ ಸಂಕಟ ಆಗ್ತಿದ್ಯಾ? ಅವನ್ನ ತುಂಬಾ ಪ್ರೀತಿಸ್ತೀಯ ಅನ್ಸುತ್ತಲ್ವಾ ನೀನು? ಇವತ್ ಯಾಕೆ ಅಮ್ಮಾಜಿ ಒಂಥರ ಮಾತಾಡ್ತಿದ್ದಾರೆ, ಏನೇನೋ ಕೇಳ್ತಿದ್ದಾರೆ. ನಾನು ನಂದನವರು ಜಗಳ ಆಡ್ಕೊಂಡಿದ್ದೀವಿ ಅನ್ಕೊಂಡು ನೊಂದ್ಕೊಂಡಿದ್ದಾರ. ನನಗೆ ಇವ್ರಿಗೆ ಸಮಾಧಾನ ಆಗೋ ಹಂಗೆ ಉತ್ತರ ಕೊಡ್ಬೇಕು. ಪ್ರೀತಿ ಇಲ್ದೇ ಇರುತ್ತಾ? ಎಷ್ಟಂದ್ರು ನನ್ ಗಂಡ ಅಲ್ವಾ. ಹೆಣ್ಣಿಗೆ ಗಂಡನೇ ತಾನೇ ಸರ್ವಸ್ವ. ಗಂಡನ ತಾಳಿನೇ ಕಟ್ಟಿಸ್ಕೊಂಡಿಲ್ಲ, ನಂದನ್ ಹೇಗೆ ನಿನ್ ಗಂಡ ಆಗ್ತಾನೆ? ನೀನು ಈ ಥರ ಸುಳ್ಳು ಹೇಳ್ತೀಯಾ, ಈ ಥರ ನಾಟಕ ಮಾಡಿಕೊಂಡು ಜೀವನ ಮಾಡ್ತೀಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ನೀನು ನಂದನ್ನಿಂದ ದೂರ ಇರೋ ಥರ ನಾನು ನೋಡ್ಕೋತೀನಿ. ನೀನು ತಪ್ಪೇ ಮಾಡಿದ್ರೂ ನಿನಗೆ ಅನ್ಯಾಯ ಆಗದ ಹಾಗೆ, ಪೂರ್ವಿಗೂ ನ್ಯಾಯ ಸಿಗೋ ಹಾಗೆ ನಾನೊಂದು ತೀರ್ಮಾನ ತಗೋತೀನಿ. ಸರಿ, ಹೋಗಿ ಮಲ್ಕೋ. ನನಗೆ ನನ್ನ ರೂಮಲ್ಲಿ ನಿದ್ದೆ ಬರ್ತಾ ಇಲ್ಲ, ಇಲ್ಲೇ ಮಲ್ಕೋತೀನಿ. ಸರಿ. ನಂದನ್ನು ಪದ್ಮಿನಿ ದೂರ ಇರೋಕೆ ನಾನು ಈ ಥರ ಮಾಡೋದು ಅಗತ್ಯ ಆಗಿದೆ. ಇವರಿಬ್ರು ಗಂಡ ಹೆಂಡತಿನೇ ಅಲ್ಲ ಅಂದಮೇಲೆ ಇಬ್ರು ಒಂದೇ ರೂಮಲ್ಲಿರೋದು ಸರಿನೂ ಅಲ್ಲ. ನಾನಿದನ್ನ ತಡಿಲೇಬೇಕು. ಪೂರ್ವಿ ಬರೋ ತನಕ ಈ ಕೆಲಸ ನಾನು ಮಾಡಲೇಬೇಕು. ಆಮೇಲೆ ಸಮಯ ನೋಡಿಕೊಂಡು ಪೂರ್ವಿನೇ ಈ ಮನೆ ಸೊಸೆ ಅಂತ ಎಲ್ರಿಗೂ ಹೇಳಬೇಕು. ಇದೇನ್ರಿ ಈಟೊಂದ್ ದೇಶ ತಂದಿದ್ದೀರಾ? ಹೊತ್ತರನೇ ಕೆಲಸ ಹುಡ್ಕೊಂಬತ್ತೀನಿ ಅಂತ ಹೊಂಟ್ನಾ. ಯಾರೋ ಪುಣ್ಯಾತ್ಮ ಸಿಕ್ಕಿರು, ಮನ್ಮನ್ಗೂ ಹಾಲು ಪೇಪರ್ ಹಾಕೋ ಕೆಲಸ ಕೊಟ್ಟರು. ಹೌದಾ? ಬೆಳಿಗ್ಗೆಯಿಂದಲೇ ಕೆಲ್ಸಕ್ಕೆ ಹೋಗ್ಬೇಕು. ಅವ್ರನ್ನೇ ಕಾಡಿ ಬೇಡ್ಬಿಟ್ಟು 500 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಇವೆಲ್ಲ ತಗೊಂಬಂತೆ.
ಅದ್ಯಾವ್ ದೊಡ್ಡವನು ಕಂಡ್ಬಿಟ್ಬಿಟ್ನಲ್ಲ. ಆಮೇಲೆ ಬೆಳಿಗ್ಗಿಂದ ಕೆಲ್ಸಕ್ಕೆ ಹೋಗ್ಬೇಕು, ಇವೆಲ್ಲ ತಗೊಂಬಿಟ್ಟು ತಿಂಡಿ ಮಾ. ಸರಿ, ಪೂರ್ವಿ ಇಲ್ಲಿ. ಒಳಗಡೆ ಮಲ್ಕೊಂಡವಳೆ ಇನ್ನು ಎಬ್ಬಸ್ಲಾ? ನೀನೇನು ಎಬ್ಬರಿಸ್ಬೇಡ, ಇದೆಲ್ಲ ನೋಡ್ಕೊ. ಸುತಾ, ಏನಿತ್ತು ತಾಡಿ? ಅಯ್ಯಯ್ಯೋ, ಅಣ್ಣಯ್ಯ ತಾಳಿ ನೋಡೇ ಬಿಟ್ನ. ಪೂರ್ವಿ, 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 ಏನು ಇದು? ಅವಳು ಕತ್ತ ತಾಳಿ ಏನ್ ನೋಡ್ದಣ್ಣಯ್ಯ? ಏನು ಅಂತ ಕೇಳ್ಸಲ್ಲ ಅದನ್ನು. ತಾಳಿ ನೋಡ್ದೆ, ಸರಿ ಎಂದೆ. ಸಕ್ಕೈತ್ ಕಡಿಕೆ. ಸರಿಯವ್ವ, ಸರಿ ಹಿಂದೆ. ಇದೇನಿತ್ತು? ಇವ್ರು ಕತ್ತ ತಾಯ್ತಾ? ಇದನ್ನೇ ಅಣ್ಣಯ್ಯ ನೀನ್ ನೋಡಿದ್ದು? ಇದು ದ್ಯಾವ್ರ ತಾಯ್ತಾ? ಇಲ್ಲ ಇಲ್ಲ, ನಾನು ನೋಡಿದಾಗ ಅವಳು ಕತ್ತ ತಾಳಿತ್ತು. ಯೋನಣ್ಣಯ್ಯ ನೀನು, ಪೂರ್ವಿ ಕತ್ತಲ್ಲಿ ತಾಳಿ ಎಲ್ಲಿಂದ ಬರ್ತೈತೆ? ಈ ತಾಯ್ತವ ನೋಡಿ ನೀನ್ ತಾಳಿ ಅನ್ಕೊಂಡ್ಬಿಟ್ಟಿರ್ತೀಯ. ಸರಿ ಬಿಡು, ಮೊನ್ನೆ ಪೂರ್ವಿಗ್ ಮದ್ವೆ ಫಿಕ್ಸ್ ಆಯ್ತಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಈ ತಾಯ್ತವ ತಾಳಿ ಅನ್ಕೊಂಡ್ಬಿಟ್ಟಿರ್ತೀಯ. ಪೂರ್ವಿ, ಎದ್ದಳವ, ಎದಳು. ಅಲ್ಲಜ್ಜಿ ಮುಖ ತೊಳ್ಕ ನಡಿ. ತಿಳಿತೀನಿ ಒಂದೆ ನಡಿ. ಹೋಗು ಹೋಗು, ತಿಳಿತೀನಿ ಒಂದೆ, ಹೋಗು. ಈ ತಾಳಿಯಿಂದ ಇನ್ನು ಏನೇನು ಅನಾಹುತ ಆಯ್ತಾಯ್ತು, ಏನ್ ಮಾಡ್ಲಿ? ಅಜ್ಜಿ, ಬೇಗ ಎದ್ದೇಳಜ್ಜಿ. ಸಾರಿ ಪದ್ಮಿನಿ, ರಾತ್ರಿ ರೂಮಿಗೆ ಬರಕ್ಕೆ ಅಜ್ಜಿ ಬಿಡಲೇ ಇಲ್ಲ. ಇಡೀ ರಾತ್ರಿ ನಿನ್ನ ನೆನಪಲ್ಲೇ ಒದ್ದಾಡ್ತಿದ್ದೆ. ನಿನ್ನನ್ನು ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಕಾಯ್ತಿದ್ದೆ. ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗೋಗಿದೆ ಪದ್ಮಿನಿ. ಯಾಕಂದರೆ ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ತಂಗಿ ಕುತ್ಕಲಿರೋ ತಾಳಿನ ಆರಾಮಾಗಿ ತನ್ನ ಕುತ್ತಿಗೆಗೆ ಹಾಕ್ಕೊಂಡು ತಾನೇ ಹೆಂಡ್ತಿ ಅಂತ ಮೆರೀತಿದ್ರು. ಆದರೆ ನೀನು ಎಲ್ಲಿ ತಂಗಿ ಜೀವನ ಹಾಳಾಗಿ ಹೋಗುತ್ತೋ ಅಂತ ನಿನ್ನ ಪ್ರೀತಿನೇ ತ್ಯಾಗ ಮಾಡಕ್ಕೆ ತಯಾರಿದೆಯಲ್ಲ. ನಿನ್ನ ಒಳ್ಳೆ ಮನಸ್ಸಿನ ಮೇಲೆ ಮತ್ತೆ ಮತ್ತೆ ಲವ್ ಆಗುತ್ತೆ ನನಗೆ.
ಏ ಯಾಕಷ್ಟು ಗಾಬರಿ ಆಗ್ತೀಯಾ? ನಾನೇ ಇಷ್ಟತ್ರ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಅದೇ ನೆನ್ನೆ ಹೇಳ್ತಿದ್ಯಲ್ಲ, ತಲೆ ಸಿಡ್ದು ಹೋಳಾಗ್ಬಿಡುತ್ತೆ ಅಂತ. ಹಂಗೇನಾರ ಆಗ್ಬಿಟ್ಟಿದ್ಯಾ ಅಂತ ನೋಡಕ್ ಬಂದೆ. ಹೇ, ನೀನ್ ಹುಷಾರಾಗಿದ್ಯಾ ಇಲ್ವಾ ಅಂತ ನೋಡ್ತಿದ್ದೆ ಅಷ್ಟೇ. ನನ್ಗೇನಾಗುತ್ತೆ, ಹುಷಾರಾಗೇ ಇದ್ದೀನಿ. ಒಳ್ಳೆ ಕತೆ ಆಯ್ತಲ್ಲ. ನಾನ್ ಮುಟ್ಟಿದ್ರೆ ಏನಾಗುತ್ತೆ? ಒಳ್ಳೆ ಮುಟ್ಟಿದ್ರೆ ಮುನಿ ತರ ಆಡ್ತೀಯಪ್ಪ. ಒಂದ್ ನಿಮಿಷ ಇರು. ಪದ್ಮಿನಿ, ಜ್ವರ ಬಂದಿದೆ ನಿನಗೆ. ನಿನ್ನೆ ರಾತ್ರಿ ಹೇಳ್ದೆ ಅಲ್ವಾ ಹಂಗೆ ಮಲಗಬೇಡ, ಊಟ ಮಾಡು ಅಂತ. ಈಗ ನೋಡು ಜ್ವರ ಬಂದಿದೆ. ನನ್ನ ಮಾತೆಲ್ಲಿ ಕೇಳ್ತೀಯ? ಹಟ್ ಮಾರಿ. ಜ್ವರಕ್ಕೆಲ್ಲ ಯಾಕೆ ಹಿಂಗ್ ಗಾಬರಿ ಆಗ್ತೀರಾ? ಕಮ್ಮಿ ಆಗುತ್ತೆ ಬಿಡಿ. ಕಡಿಮೆ ಆಗುತ್ತೆ ಅಂತ ಹಂಗೆ ಬಿಡಕ್ಕಾಗಲ್ಲ. ಮೊದಲು ಹೊಟ್ಟೆಗೇನಾದ್ರೂ ತಿನ್ನು, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ. ಏನು ಇಷ್ಟು ಚಿಕ್ಕ ಜ್ವರಕ್ಕೆ ಡಾಕ್ಟ್ರಾ? ಏನಾಗೈತೆ ನಿಮ್ಗೆ? ನಾನು ಎಲ್ಗೂ ಬರಕಿಲ್ಲ. ಸರಿ, ಮೊದಲೋಗಿ ಬ್ರಷ್ ಮಾಡ್ಕೊಂಬಾ, ನಾನು ಗಂಜಿ ಮಾಡ್ಕೊಂಬರ್ತೀನಿ. ನನಗೇನು ಬೇಡ. ಬೇಡ ಅಂದ್ರೆ ಮೂಗಿಡ್ದು ಗಂಜಿ ಕುಡಿಸ್ತೀನಿ. ನೋಡು, ಈ ವಿಚಾರದಲ್ಲೆಲ್ಲ ನನ್ನ ಎದುರಾಕೋಬೇಡ. ಈಗ ಗುಡ್ ಗರ್ಲ್ ತರ ಹೋಗಿ ಬ್ರಷ್ ಮಾಡೋಗು. ಹೋಗ್. ಏನ್ ನೋಡ್ತಿದ್ಯಾ? ನಾನೇ ಬ್ರಷ್ ಮಾಡಿಸ್ಬೇಕಾ? ಬೇಡ. ಹೋಗ್ ಮತ್ತೆ. ಹೇಳುವ ಇದು ಹೊಳ್ಕೊತ ತಾಳಿ ಏನ್ ನೋಡ್ದಣಯ್ಯ? ಏನು ಅಂತ ಕಳ್ಸಲ್ಲ ಅದನ್ನು. ತಾಳಿ ನೋಡ್ದೆ, ಸರಿ ಎಂದೆ. ಹತ್ಯವ ಬಂದು ನನ್ನನ್ನ ಬಚಾವ್ ಮಾಡಿದ್ರು. ಒಂದ್ ವೇಳೆ ಅಪ್ಪಯ್ಯ ಈ ತಾಳಿನ ಸರಿಯಾಗಿ ನೋಡಿ ಇದೇನು ಅಂತ ನನ್ನ ಹತ್ರ ಬಂದು ಕೇಳಿದಿದ್ರೆ ನಾನು ಏನಂತ ಉತ್ತರ ಕೊಡ್ಬೇಕಾಗಿತ್ತು? ಪೂರ್ವಿ, ನಿಮ್ಮವ್ವಯ್ಯ ನಿಮ್ಮ ಅಪ್ಪನ ಕಣ್ ಕಟ್ಟಕ್ ಆಗಕ್ಕಿಲ್ಲ. ನೀನ್ ಇಲ್ಲೇ ಇರ್ತೀಯ. ನಿಮ್ಮವ್ವ ನಿಮ್ಮಪ್ಪ ಒಂದಲ್ಲ ಒಂದಿನ ಈ ತಾಳಿನ ನೋಡ್ಬಿಡ್ತಾರೆ. ಎಲ್ಲಾ ಸಲನೂ ನಾನ್ ನಿನ್ ಜೊತೆಗೆ ಇದ್ದು ನಿನ್ನ ಬಚಾವ್ ಮಾಡಕ್ ಆಗಕ್ಕಿಲ್ಲ. ಇನ್ ಮುಂದಕ್ಕೆ ನಾನ್ ಬಚಾವ್ ಮಾಡಕ್ಕೂ ಇಲ್ಲ. ಅತ್ಯವ ಮಾತಾಡ್ಬೇಡ ನೀನು. ನನಗ್ ಪದ್ದು ಮೇಲೆ ಎಷ್ಟು ಸಿಟ್ಟೈತೋ ನಿನ್ ಮೇಲೂ ಅಷ್ಟೇ ಸಿಟ್ಟು ಬರ್ತೈತೆ. ಅವತ್ತೇ ನಾನು ಹೇಳ್ದೆ ತಾನೆ ಈ ತಾಳಿಯ ತೆಗೆದ್ಬಿಡು ಅಂತ. ನೀನ್ ನಿಮ್ಮ ಅಕ್ಕ ಇನ್ ಮಾತು ಕಟ್ಕೊಂಡು ಇದು ನಿನ್ನೂ ಕೊಂಡಾಗೆ ಇಟ್ಕೊಂಡಿದೀಯಾ? ಅನ್ಭವ್ಸು. ಪೂರ್ವಿ, ಆದಷ್ಟು ಬೇಗ ನೀನೇ ಒಂದ್ ನಿರ್ಧಾರ ತಗೋಬೇಕು ಕಣವ. ನಿರ್ಧಾರ ಮಾಡದ್ನಲ್ಲ ಅತ್ಯವ. ತಾಳಿನ ನಂದನವ್ರ ಕೈಯಿಂದ ಅಕ್ಕನ ಕುತ್ತಿಗೆಗೆ ಕಟ್ಟಿಸ್ಬೇಕು ಅಂತ ನಿರ್ಧಾರ ಮಾಡದ್ನಲ್ಲ. ಆದ್ರೆ ಅಕ್ಕ ಹಂಗಾಗಕ್ ಬಿಡ್ಲೇ ಇಲ್ಲ. ನಾನ್ ಏನ್ ಮಾಡ್ಲಿ? ಅಕ್ಕ 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 ಅನ್ಕೊಂಡ್ರೆ ಆಗಕ್ಕಿಲ್ಲ. ಒಂದೊಳ್ಳೆ ಮುಹೂರ್ತವ ನೋಡಿ ಈ ತಾಳಿ ತೆಗಿಸ್ಬಿಡುವ. ಏನು? ನಾನೇ ಈ ತಾಳಿ ತೆಗಿಬೇಕಾ? ಇಲ್ಲ ಅತ್ಯವ, ನನಗ್ ಭಯ ಆಗ್ತೈತೆ. ನಾನಿದನ್ನ ತೆಗೆದು ನಂದನವ್ರಿಗೇನಾದ್ರೂ ಅಪಾಯ ಆದ್ರೆ? ಪೂರ್ವಿ, ನಂಗೊಂದ್ ನಿಜ ಹೇಳವ. ನಿನಗೇನಾರು ಆ ಮನೆ ಸೊಸೆ ಆಗ್ಬೇಕು, ನಂದನ್ನವ್ರ ಜೊತೆ ಬದುಕ್ಬೇಕು ಅಂತ ಆಸೆ ಬಂದೈತಾ? ಅತ್ಯವ, ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ? ನಾನು ಹಂಗೆಲ್ಲ ಯೋಚಿಸ್ತೀನ? ಮತ್ತೆ ಈ ತಾಳಿ ತೆಗಿಯಕ್ ನಿಂಗೇನ್ ಕಷ್ಟ? ನೋಡು ಪೂರ್ವಿ, ನಿನ್ ಜಾತಕವ ನಂದನ್ನವ್ರ ಜಾತಕವ ನೋಡಿ ಒಂದೊಳ್ಳೆ ಮುಹೂರ್ತವ ಇಟ್ಟು ಈ ಮದ್ವೆ ಆಗಿದ್ದಲ್ಲ. ಅಕಸ್ಮಾತ್ ಆಗಿ ನಂದನ್ನವ್ರ ಕೈಯಿಂದ ಈ ತಾಳಿ ನಿನ್ ಕುತ್ತಿಗೆ ಬಿದ್ದೈತ ಆಟಯ್ಯ. ನೀನ್ ಇದನ್ನ ನಿಜವಾದ ಮದ್ವೆ ಅಂತ ಅನ್ಕೊಳ್ಳೋದೇ ಆದ್ರೆ ಈ ತಾಳಿಯ ನಿನ್ ಕುತ್ತಿಗೆಯಾಗಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಐತೆ. ಇಲ್ಲ ಇದು ಆಕಸ್ಮಿಕ ಅಂತ ಅನ್ನಿಸ್ತೈತೆ ಅಂದ್ರೆ ಇದನ್ನ ತೆಗೆದು ಬಿಡು. ಇವನ್ ಮಾಡ್ತೀಯಾ?
ಓ ನೀನ್ ಈಟೊಂದು ಯೋಚನೆ ಮಾಡ್ತಿದೀಯಾ ಅಂದ್ರೆ ಇದ್ ನಿನಗೆ ನಿಜವಾದ ಮದ್ವೆ ಅಂತ ಅನ್ನಿಸ್ತೈತೇನೋ ಅಲ್ವಾ? ಸರಿ ಬಿಡು, ನಿನ್ನ ಆ ಮನೆಗ್ ಸೊಸೆಯಾಗಿ ಕರ್ಸಿ ಬತ್ತುವ ಇಲ್ಲಿ ಕರ್ಸ್ಕೊತೀನಿ. ಅಮ್ಮ ಗಂಜಿ ಮಾಡ್ಕೊಡಮ್ಮ. ಗಂಜಿ ಯಾಕೋ? ನಿನಗಿಷ್ಟ ಅಂತ ದೋಸೆ ಮತ್ತೆ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ, ಅದನ್ನೇ ತಿನ್ನೋ. ಓ ಗಂಜಿ ನನಗಲ್ಲಮ್ಮ, ಪದ್ಮಿನಿಗೆ. ಅವಳಿಗೆ ಜ್ವರ ಬಂದಿದೆ, ತುಂಬ ಸುಸ್ತಾಗಿದ್ದಾಳೆ, ಅದಕ್ಕೆ ಅವಳಿಗೆ ಗಂಜಿ ಕುಡಿಸ್ತೀನಿ. ಸ್ವಲ್ಪ ಬೇಗ ಮಾಡ್ಕೊಡಮ್ಮ. ಅಯ್ಯೋ ಪಾಪ, ಇದ್ದಕ್ಕಿದ್ದಾಗೆ ಅವಳಿಗೆ ಜ್ವರ ಯಾಕೆ ಬಂತು? ಪೂರ್ವಿ ಮದ್ವೆ ವಿಷಯದಲ್ಲಿ ಅವಳು ತುಂಬಾ ತಲೆ ಕೆಡಿಸ್ಕೊಂಡು ಊಟ ನಿದ್ದೆ ಸರಿಗ್ ಮಾಡಿಲ್ಲ. ಈಗ ನೋಡು. ಒಂದ್ ಕೆಲ್ಸ ಮಾಡು, ಮೊದ್ಲು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಹ್ಞೂಮ್ಮ, ಮೊದಲು ಗಂಜಿ ಕುಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅಮ್ಮಾಜಿ, ಪಾಪ ಪದ್ಮಿನಿಗೆ ತುಂಬ ಜ್ವರ ಅಂತೆ. ನಾನು ತನ್ನ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾನೆ. ಅತ್ತೆ, ಇವತ್ತು ಹೇಗಾದ್ರೂ ಮಾಡಿ ಚಂದುಲಾಲ್ ಬಾಯಿ ಬಿಡಿಸ್ಬೇಕು. ಅಲ್ಲಿಗೆ ಹೋಗ್ತಾ ಇದೀವಲ್ಲ, ಎಲ್ಲ ಗೊತ್ತಾಗುತ್ತೆ. ಬಾಬಾ ಮಾಲ್ತಿ, ಗಂಜಿ ಯಾರಿಗೆ? ಪದ್ಮಿನಿಗೆ ಅಮ್ಮಾಜಿ. ಪಾಪಾಜಿ, ಅವಳಿಗೆ ಜ್ವರ ಬಂದಿದೆ. ನಂದನ್, ನೀನ್ ಪದ್ಮಿನಿನ ಮಾತಾಡ್ಸ್ಬಿಟ್ಯಾ? ಅಜ್ಜಿ, ಪದ್ಮಿನಿಗೆ ಹುಷಾರಿಲ್ಲ. ಈ ಟೈಮಲ್ಲೂ ನಾನು ಈಗೋ ಸಾಧಿಸ್ತಾ ಕೂತ್ಕೋಬೇಕಾ? ನಂದನ್, ಅಮ್ಮಾಜಿ ಹತ್ರ ಹೀಗ ಮಾತಾಡೋದು? ಹಾಗಲ್ಲಪ್ಪ, ಈ ಟೈಮಲ್ಲೂ ನಾನು ಅವಳ ಜೊತೆ ಇಲ್ದೇ ಇದ್ರೆ ಅವಳ ಗಂಡಾಗಿ ನಾನು ಏನು ಮಾಡ್ದಂಗಾಯ್ತು? ನನ್ನ ಅವಳ ಮಧ್ಯೆ ಅಂತರ ಹೆಚ್ಚಾಗೋದು ನನಗಿಷ್ಟ ಇಲ್ಲ. ನಾನು ಅವಳು ಒಟ್ನಲ್ಲಿ ಯಾರೋ ಒಬ್ರು ನಡೆದಿರೋ ಜಗಳನ ಸರಿ ಮಾಡಿಕೊಂಡು ಖುಷಿಯಾಗಿರೋದು ನನ್ನ ಮುಖ್ಯ. ಸಂಬಂಧದ ಬಗ್ಗೆ, ಹೆಂಡತಿ ಬಗ್ಗೆ ನಿನಗಿರೋ ಪ್ರೀತಿ ನೋಡಿ ನನಗೆ ಖುಷಿ ಆಗತ್ತೆ ಕಂದ. ಆದ್ರೆ ಶಿವಳು ನಿನ್ ಹೆಂಡತಿನೇ ಅಲ್ವಲ್ಲೋ? ನಿನಗಿದನ್ನ ಹೇಗೆ ಹೇಳಿ ನಾನು? ನಂದನ್, ಒಂದ್ ನಿಮಿಷ. ನೀನ್ ಹೋಗಿ ಸ್ನಾನ ಮಾಡ್ಕೊ. ಪದ್ಮಿನಿಗೆ ಗಂಜಿ ಚಂಚಲ ಕೊಡ್ತಾಳೆ. ಅಲ್ಲ ಅಜ್ಜಿ, ಅದು ತಗೋ ಚಂಚಲ. ನಾನಾ ಹೇಳ್ದಷ್ಟು ಮಾಡು ಅಂದೆ. ರೀ, ಅಮ್ಮಾಜಿಗೇನಾದ್ರೂ ಪದ್ಮಿನಿ ಮೇಲೆ ಬೇಜಾರಿದೆಯಾ? ಗೊತ್ತಿಲ್ಲ ಮಾಲ್ತಿ, ಆದ್ರೆ ನಿನ್ನೆಯಿಂದಾನು ನಂದನ್ ಹತ್ರ ಅವರು ಪದ್ಮಿನಿಯಿಂದ ದೂರ ಇರೋ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ನೀನ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೀಯಾ? ಎಲ್ರಿಗೂ ಸತ್ಯ ಹೇಳಿದ್ರಾಯ್ತು ಬಿಡು. ಮತ್ ಪದ್ದುನೇ ನಿಂಗೆ ನಂದನ್ನವ್ರನ್ನ ಬಿಡ್ಕೊಡ್ತೀನಿ ಅಂತಿರುವಾಗ ನೀನ್ ಯಾಕೆ ಇಷ್ಟೊಂದು ಯೋಚಿಸ್ಬೇಕು? ಹೆಂಗಿದ್ರುವೆ ಈ ತಾಳಿಯ ನೀನೇ ಹಾಕೊಂಡಿರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯಲ್ಲ. ಇನ್ನು ನಂದನ್ನವ್ರನ್ನು ಗಂಡ ಅಂತ ಒಪ್ಕೊಂಡು ಆ ಮನೆಗ್ ಸೊಸೆಯಾಗಿ ಹೋಗ್ಬಿಡು. ಪದ್ದುನ ಇಲ್ಲಿ ಕರ್ಸ್ಕೊಂಡ್ರಾಯ್ತು. ಅತ್ಯವ ಪ್ಲೀಸ್, ಯಾಕಿಂತ ಮಾತಾಡ್ತಾ ಇದ್ದೀರಾ? ನಾನ್ ನಿಮ್ ಕಣ್ಣಿಗೆ ಅಷ್ಟು ಕೆಟ್ಟ ತರ ಕಾಣಿಸ್ತಿದ್ದೀನ? ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿಲ್ಲ. ನಂದನ್ನವ್ರ ಮೇಲೆ ನನಗಂತ ಯಾವ ಭಾವನೆನೂ ಇಲ್ಲ ಅತ್ಯವ. ನಾನವತ್ತು ತಾಳಿ ತೆಗಿಯಕ್ ಹೋದಾಗ ಅಕ್ಕ ತಾಳಿ ಮಹತ್ವ ಏನು ಅಂತ ನನಗೆ ಹೇಳಿದ್ಲು. ಒಂದ್ ವೇಳೆ ನಾನು ಈ ತಾಳಿನೇನಾದ್ರೂ ತೆಗೆದ್ರೆ ಇದನ್ನ ಕಟ್ಟಿದವ್ರಿಗೆ ಅಪಾಯ ಆಗ್ತೈತೆ ಅಂದ್ಲು. ಅದಕ್ಕೆ ನನಗೆ ಭಯ ಆಗ್ತಿರೋದು. ಒಂದ್ ವೇಳೆ ನಂದನವ್ರಿಗೇನಾದ್ರೂ ಅಪಾಯ ಆದ್ರೆ ಆಗ ಅಕ್ಕ ಏನ್ ಮಾಡ್ಬೇಕು ಅತ್ಯವ? ಇದು ಒಂದೇ ಒಂದು ಕಾರಣಕ್ಕೆ ನಾನು ಇನ್ನೂ ಈ ತಾಳಿನ ನನ್ನ ಕುತ್ತಿಗೆಯಲ್ಲಿ ಇಟ್ಕೊಂಡಿರೋದು. ನೋಡು ಪೂರ್ವಿ, ಹಂಗೆಲ್ಲ ಏನೂ ಇಲ್ಲ.
ಕಟ್ಟಿರೋ ತಾಳಿನ ತೆಗಿಲೇಬಾರ್ದು ಅನ್ನೋದಾಗಿದ್ರೆ ಈಗಿನ ಹೆಣ್ಮಕ್ಳೆಲ್ಲ ತಾಳಿನೇ ಹಾಕೊಳ್ದೆ ಓಡಾಡ್ತಾರಲ್ಲ, ಅವ್ರ ಗಂಡದ್ರಿಗೆಲ್ಲ ಏನಾರು ಆಗ್ಬೇಕಾಗಿತ್ತು ತಾನೇ. ಹೆಣ್ಣಿನ ಕುತ್ಕೆಲಿ ತಾಳಿ ಇದ್ರೆ ಗಂಡ ಆರಾಮಾಗಿರ್ತಾನೆ ಅನ್ನೋದಾಗಿದ್ರೆ ಮದುವೆ ಆಗಿರೋ ಯಾವ ಗಂಡಸರು ಸಾಯ್ತಾನೆ ಇರ್ಲಿಲ್ಲ. ಇದೆಲ್ಲ ನಮ್ ನಂಬಿಕೆಗೆ ಬಿಟ್ಟಿದ್ದು. ಪದ್ಮಿನಿ ಅಂತೂ ಸಂಸ್ಕಾರ ಸಂಪ್ರದಾಯ ಅಂತ ಹಠ ಹಿಡ್ದು ಅವಳ ಜೀವನನ ಹಾಳು ಮಾಡ್ಕೋತಾ ಇದ್ದಾಳೆ. ಇನ್ನು ನೀನು ಅವಳ ದಾರಿನೇ ಹಿಡಿದು ಬಿಟ್ರೆ ಇದೆಲ್ಲ ಸರಿ ಹೋಗೋದು ಯಾವಾಗ? ಈ ತಾಳಿ ಇನ್ಯಾರ ಕಣ್ಣಿಗೋ ಬಿದ್ದು ಇನ್ನೇನೋ ಅನಾಹುತ ಆಗೋದಕ್ ಮುಂಚೆ ಇದನ್ನ ತೆಗೆದು ಬಿಡವ. ಸರಿ ಅತ್ಯವ, ನಾನು ಈ ತಾಳಿನ ತೆಗೆದು ಬಿಡ್ತೀನಿ. ನೋಡು, ಸುಮ್ಗೆ ತೆಗಿ ಅಂತ ನಾನು ಹೇಳಕ್ಕಿಲ್ಲ. ನಿನ್ನ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲೊಬ್ರು ಗುರುಗಳಿದ್ದಾರೆ, ಅವ್ರ ತವ ಕೇಳ್ಕೊಂಡು ತೆಗಿಸ್ಕೊಂಡ್ ಬರುವ.